ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಹ್ಯಾವ್ ಎ ನೈಸ್ ಡೇ ಅಂತ ವಿಶ್ ಮಾಡ್ತಾ, ಇನ್ನ ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಯಾಕೆ ಇವರು ಯಾವಾಗ್ಲೂ ಇದೊಂದೇ ಬೋರಿಂಗ್ ಡೈಲಾಗ್ ನ ಹೇಳ್ತಾ ಇರ್ತಾರೆ ಅಂತ ನೋಡಿ, ಇನ್ನು ಬೋರಿಂಗ್ ಅನ್ಸಿದ್ರು ಪರವಾಗಿಲ್ಲ, ನನ್ನ ಯುಡಿ ಫ್ಯಾಮಿಲಿ ಇವಾಗ ಗ್ರೋ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಅಂಡ್ ಈ ಫ್ಯಾಮಿಲಿಯಲ್ಲಿ ಇರೋಂತ ಎಲ್ಲರಿಗೂ ಧನ್ಯವಾದಗಳು. ಯಾಕಂತಂದ್ರೆ ನನ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿರೋದಕ್ಕೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದ ಹೇಳ್ತಾ, ಹಾಗೆ ಇವತ್ತಿನ ವಿಡಿಯೋದಲ್ಲಿ ಯಾವ್ದ್ರ ಬಗ್ಗೆ ಮಾತಾಡಕ್ ಬಂದಿದ್ದೀನಿ ಅಂತಂದ್ರೆ, ಇಟ್ ಈಸ್ ನನ್ ಅದರ್ ದನ್ ಕ್ರೇಜಿ ರಿಡಲ್. ಸೊ ಹಿಂದಿನ ಕ್ರೇಜಿ ರಿಡಲ್ ಅಲ್ಲಿ ಒಂದು ಕ್ವಶನ್ ಕೇಳಿದ್ದೆ, ಆ ಕ್ವಶನ್ ಅಲ್ಲಿ ಆನ್ಸರ್ ಹೇಳಿದವರಿಗೆ ಒಂದು ಸರ್ಪ್ರೈಸ್ ಟೈಟಲ್ ಕೂಡ ಕೊಡ್ತೀನಿ ಅಂತ ಹೇಳಿದೆ. ಸೊ ಸರ್ಪ್ರೈಸ್ ಟೈಟಲ್ ಏನಪ್ಪಾ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಎಲ್ಲರಿಗೂ RCB ಫ್ಯಾನ್ಸ್ ಎಲ್ಲರಿಗೂ ಖುಷಿ ಆಗಿದೆ ಅಲ್ವಾ? ಸೊ RCB ವಿನ್ ಆಗಿರೋ IPL ಫೈನಲ್ ಮುಗಿಲಿ ಅಂತ ವೇಟ್ ಮಾಡ್ತಿದ್ದೆ. ಸೊ ಫೈನಲ್ ಮುಗೀತು, ಈ ಸಲನು ಕಪ್ ನಮ್ದೆ. ಸೊ ಅದೇ ಜೋಶಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲಿ ಕೇಳಿರುವಂತ ಕ್ವಶನ್ಗೂ ಆನ್ಸರ್ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಸೊ ಕೆಲವೊಂದಷ್ಟು ನನ್ಗೆ ಕಮೆಂಟ್ ನಲ್ಲಿ ಕೂಡ ಆಲ್ರೆಡಿ ಆನ್ಸರ್ಸ್ ನ ತಿಳಿಸ್ಬಿಟ್ಟಿದ್ದಾರೆ. ಸೊ ಆನ್ಸರ್ ಏನಪ್ಪಾ ಅಂತಂದ್ರೆ RCB. ಜೇನ್ ಹುಳಗಳು ಅಟ್ಯಾಕ್ ಮಾಡಿದಾಗ ಜನ ಏನಂತ ಕಿರ್ಚ್ತಾರೆ ಅಂತ ಕೇಳಿದ್ದೆ ನಾನು ಪ್ರೀವಿಯಸ್ ಕ್ವಶನ್ ಅಲ್ಲಿ. RCB ಪ್ರಾಪರ್ ಆನ್ಸರ್ ಕೊಟ್ಟಿರೋರ್ಗೆ ದಿ ಬೆಸ್ಟ್ RCB ಫ್ಯಾನ್. ನಾವು ಕೂಡ RCB ಫ್ಯಾನ್, ಬಟ್ ಅದರಲ್ಲಿ ದಿ ಬೆಸ್ಟ್ RCB ಫ್ಯಾನ್ಸ್ ಅಂತ ಅಂದ್ಬಿಟ್ಟು ಪ್ರಾಪರ್ ಆನ್ಸರ್ ಕೊಟ್ಟಿರೋರಿಗೆ ಟೈಟಲ್ ಕೊಡೋಣ ಇವತ್ತು. ಕಮಿಂಗ್ ಟು ದ ನೆಕ್ಸ್ಟ್ ಅಂದ್ರೆ ಟುಡೇಸ್ ಕ್ರೇಜಿ ಕ್ವಶನ್. ಇವತ್ತಿನ ಕ್ರೇಜಿ ಕ್ವಶನ್ ಏನಪ್ಪಾ ಅಂತ ಅಂದ್ರೆ, ಸೊ ಯಾವಾಗ್ಲೂ ಸ್ಪಾಗೆ ಸ್ಪಾ ಅಂದ್ರೆ ಗೊತ್ತಲ್ಲ? ಓಕೆ, ಎಲ್ಲರಿಗೂ ಗೊತ್ತೇ ಇರತ್ತೆ ಇವಾಗಂತೂ. ಸೊ ಯಾವಾಗ್ಲೂ ಸ್ಪಾಗೆ ಹೋಗೋ ಅಂತ ವರ್ಷನ ಏನಂತ ಕರೀತಾರೆ? ಸೊ ಕೀಪ್ ಗೆಸ್ಸಿಂಗ್. ಆನ್ಸರ್ ಗೊತ್ತಾದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಗೊತ್ತಾಗಿಲ್ಲ ಅಂತಂದ್ರೆ ಆಬ್ವಿಯಸ್ಲಿ ನನ್ನ ನೆಕ್ಸ್ಟ್ ವಿಡಿಯೋವರೆಗೂ ವೆಯ್ಟ್ ಮಾಡಿ. ಸೊ ಅಂಟಿಲ್ ದೆನ್, ಆನ್ಸರ್ ಗೊತ್ತಾಗಿಲ್ಲ ಅಂತಂದ್ರೆ ಈ ವಿಡಿಯೋನ ಶೇರ್ ಮಾಡಿ, ಆನ್ಸರ್ನ ತಿಳ್ಕೊಳಕ್ಕೆ ಟ್ರೈ ಮಾಡಿ. ಅಂಟಿಲ್ ದೆನ್ ಟೇಕ್ ಕೇರ್ ಅಂತ ಹೇಳ್ತಾ ಟಾಟಾ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.